ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಭಾಳ ದಿವಸದ ನಂತರ ನಾನು ವಿಡಿಯೋ ಮಾಡಲಿಕ್ಕಿದ್ದೀನಿ. ಸ್ವಲ್ಪ ಗ್ಯಾಪ್ ಆಯಿತು, ಆರಾಮಿರಲಿಲ್ಲ. ನನಗೂ ಸ್ವಲ್ಪ ರೆಸ್ಟ್ ಬೇಕಾಗಿತ್ತು, ಬೇರೆ ವರ್ಕ್ ಇತ್ತು. ಹಾಗಾಗಿ ನಾನು ಒಂದು ಸ್ವಲ್ಪ ದಿವಸ ವೀಡಿಯೋಸನ್ನು ಮಾಡಿರಲಿಲ್ಲ. ಸದ್ಯಕ್ಕೆ ಬಿಸಿಲು ಜಾಸ್ತಿ ಆಗಿದೆ. ಬಿಸಿಲು ಎಷ್ಟಿದೆ ಅಂದರೆ ಸಿಕ್ಕಾಪಟ್ಟೆ ಬಿಸಿಲಾಗಿದೆ. ಈ ಬಿಸಿಲಲ್ಲಿ ಸ್ವಲ್ಪ ಗಿಡಗಳು ಡಲ್ ಆಗ್ತಾಯಿದ್ದಾವೆ. ಇನ್ನು ಅದು ಬಿಟ್ಟರೆ ಗಿಡದಲ್ಲಿ ನೋಡಿರಿ ಯಾವುದೇ ರೀತಿ ತೊಂದರೆ ಏನಿಲ್ಲ. ಆಲ್ಮೋಸ್ಟ್ ಚೆನ್ನಾಗಿದೆ ನನ್ನ ಗಿಡಗಳು. ಇತ್ತೀಚೆಗೆ ಮಿಲಿಬಗ್ಸ್ ಜಾಸ್ತಿ ಆಗಿದ್ವು. ನಾನು ಎಷ್ಟು ಸ್ಪ್ರೇ ಮಾಡೀನಿ. ಬಟ್ ಇವತ್ತೇನು ಮಾಡ್ತೀನಿ ಅಂದರೆ ಈ ಒಂದು ಪ್ಲ್ಯಾಂಟ್ ಏನಿದೆಯಲ್ಲ, ಇದನ್ನು ಈ ಸೈಡಿಂದ ಈ ಕಡೆಯಿಂದ ಕಟ್ ಮಾಡ್ಕೊತೀನಿ. ಇದು ಯಾಕಂದರೆ ಕಂಟ್ರೋಲಿಗೆ ಬರ್ತಿಲ್ಲ ಅಂದರೆ ನೋಡಿರಿ, ಸ್ವಲ್ಪ ಗ್ಯಾಪ್ ಮಾಡಿದರೆ ಸಾಕು ಮತ್ತು ಈ ರೀತಿ ಮಿಲಿಬಗ್ಸ್ ಬರ್ತಾವೆ. ಸೊ ಹಂಗಾಗಿ ಆಮೇಲೆ ಮಲ್ಬೆರೀಸ್ ಅಂತೂ ಇಷ್ಟು ಚೆನ್ನಾಗಾಗಿದ್ವು. ಈ ಸತೆ ನಾನು ಹಾರ್ವೆಸ್ಟ್ ಮಾಡೋದು ವೀಡಿಯೋನೂ ಮಾಡಲಿಲ್ಲ ಅನ್ಕೋತೀನಿ. ಅಷ್ಟು ಚೆನ್ನಾಗಾಗಿದ್ವು, ದೊಡ್ಡ ದೊಡ್ಡ ಸೈಜು ಆಗಿದ್ವು. ಡೈಲಿ ನಾನು ಅವನ್ನ ತೆಗಿತಿದ್ವಿ, ಹಾರ್ವೆಸ್ಟ್ ಮಾಡ್ಕೊಂಡು ತಿಂತಾಯಿದ್ವಿ. ಆಮೇಲೆ ಇನ್ನು ಬೇರೆ ಗಿಡದಲ್ಲಿ ನೋಡಿದ್ರೆ, ಬೇರೆ ಇದರಲ್ಲಿ ನೋಡಿದ್ರೆ ಸರ್ ನೋಡಿರಿ, ಈ ಥರ ಕಾಯಿ ಸಣ್ಣ ಸಣ್ಣದಾಗಿ ಆಗ್ತಾಯಿದ್ದಾವೆ. ಅದೊಂದು ಕಾಯಿ ದೊಡ್ಡದಾಗ್ತಿದೆ, ಇನ್ನೊಂದು ಕಾಯಿ ಉದುರಿತ್ತು. ಸೊ ಅದು ಈ ಎಲೆಯೆಲ್ಲ ಉದುರ್ತಾಯಿದ್ವು. ಮೇ ಬಿ ಅದ್ರ ಜೊತೆ ಉದುರಿತ್ತೇನೋ ಗೊತ್ತಿಲ್ಲ. ಇನ್ನು ಈ ಹೂವು ಎಲ್ಲ ಅರಳಿ ಕಾಯಿ ಆಗ್ತಿದ್ದಾವೆ. ಸೊ ಸದ್ಯಕ್ಕೆ ನಾನು ಒಂದಿಷ್ಟು ಹೂಗಳನ್ನು ಕೂಡ ಕಡ್ಕೊಂಡು ಹೋಗ್ತೀನಿ. ಇನ್ನೊಂದು ಏನು ತೋರಿಸ್ಬೇಕಪ್ಪ ನಿಮಗೆ ಅಂದರೆ, ಎಲ್ಲೋ ಟೊಮೆಟೋಸು, ಆಮೇಲೆ ಇದು ಮಲ್ಟಿ ಪೆಟಲ್ಲು ಅಮರ್ಲೆಸ್ ಲಿಲ್ಲಿ. ಸೊ ಇದರಲ್ಲಿ ಒಂದು ಬಡ್ ಬಂದಿದೆ. ಸೊ ನೋಡೋಣ. ಆಮೇಲೆ ಇವು ತಂದು ಹಾಕಿದ್ನಲ್ಲ ನಾನು, ಕೆಲಡಿಯಮು, ಅದರಲ್ಲೂ ಚಿಗುರು ಬರ್ತಾಯಿದ್ದೆ. ನೋಡಿರಿ, ಇಲ್ಲೆಲ್ಲ ಚಿಗುರು ಬರ್ತಾಯಿದ್ದೆ. ಇದರಲ್ಲಿ ಏನು ಅಷ್ಟು ಕಾಣಿಸ್ತಾ ಇಲ್ಲ, ಅದರಲ್ಲಿ ಕಾಣಿಸ್ತಾ ಇದ್ದೆ. ಸೊ ಅವೆಲ್ಲ ಬೇರೆ ಬೇರೆ ಡಿಫ್ರೆಂಟ್ ಕಲರ್ಸ್ ಅಂತ ತರಿಸಿದ್ದು ನಾನು. ನೋಡಿ ಯಾವ ಕಲರ್ ಬರ್ತಾವಂತ ಹೇಳಿ ಸತೆ. ಇನ್ನು ಅದು ಬಿಟ್ಟರೆ ಅದರಲ್ಲಿ ಕೂಡ ಇದು ಬರ್ತಾಯಿದೆ ಫ್ರೆಂಡ್ಸ್. ಇವೇನಂತಾರೆ ನೋಡಿರಿ, ಇದರಲ್ಲಿ ಎಲೆಯಿಂದ ಪ್ರೊಪಗೇಟ್ ಮಾಡಿದಂಥ ಇದರಲ್ಲಿನೂ ಕೂಡ ಹೂ ಬರ್ತಾಯಿದ್ದಾವೆ. ಆಲ್ಮೋಸ್ಟ್ ಹೂ ನೋಡಿರಿ, ಕಂಟಿನ್ಯೂಯಸ್ ಆಗಿ ಹೂ ಬರ್ತಾನೆ ಇದ್ದವು. ಇದು ಆಲ್ರೆಡಿ ಮುಗ್ದೋಗಿದೆ. ಇದು ಈ ರೀತಿ ಹೂ ಬರ್ತಾನೆ ಇದ್ದಾವೆ. ಇನ್ನು ಇದರಲ್ಲಿ ಕೂಡ ಮೊಗ್ಗಿ ಬರಬೇಕು, ವೇಟ್ ಮಾಡಲಿಕ್ಕೆ ನಾನು. ಸೊ ಯೆಲ್ಲೋ ಕಲರ್ ಇದು ಯಾವಾಗ ಬರುತ್ತೆ ಅಂಥೇಳಿ. ಸೊ ಸದ್ಯಕ್ಕೆ ನನ್ನ ಗಾರ್ಡನಲ್ಲಿ ಆಗಿರೋದು ಏನಂದರೆ, ಎಲ್ಲೋ ಟೊಮ್ಯಾಟೊ ಹಣ್ಣು ನಿಮಗೆ ತೋರಿಸ್ಬೇಕು ನಾನು. ಅದು ಈ ಥರ ನೋಡಿರಿ, ಇದು ಯೆಲ್ಲೋ ಕಲರ್ ಬರುತ್ತೆ, ಈ ಥರ ರೆಡ್ ಬರೋಲ್ಲ. ಈ ಥರ ಇವು ಯೆಲ್ಲೋ ಕಲರ್ಸ್ ಬರ್ತವೆ. ಕಾಯಿ ನೋಡಿರಿ, ಇಲ್ಲೊಂದಿದೆ. ಸೊ ಎಷ್ಟು ದಪ್ಪ ಆಗ್ತಿದ್ದಾವೆ ಅಂಥೇಳಿ, ಹೋಗ್ರಿ ಎಷ್ಟೊಂದು ದಪ್ಪ ಆಗ್ಲಿಕ್ಕೆ ಅಂಥೇಳಿ. ಸ್ನೋ ಬಂದನಲ್ಲ ಮೇಲೆ. ಇಲ್ಲಿದೆ. ಸೊ ಇಲ್ಲಿದೆ ನೋಡಿ, ಇಲ್ಲಿ ಕೂಡ ಯೆಲ್ಲೋ ಕಲರ್ ಟೊಮೆಟೊಸ್. ಸೊ ಇವೆಲ್ಲ ಯೆಲ್ಲೋ ಕಲರಲ್ಲಿ ಆಗ್ತವೆ, ಕೆಂಪಾಗಲ್ಲ. ಮತ್ತು ಎಲ್ಲೋ ಆದಮೇಲೆ ಕೆಂಪು ಆಗ್ತವೆ, ನಂಗೆ ಗೊತ್ತಿಲ್ಲ. ಸ್ವಲ್ಪ ನೋಡೋಣ. ಮತ್ತು ಆಮೇಲೆ ಯೆಲ್ಲೋ ಟೊಮೆಟೊ ತೊಗೊಂಡ್ಬಿಟ್ಟು ಇದು ತಗೋಬ ಇವೆಲ್ಲ. ಆಮೇಲೆ ಒಂದಿಷ್ಟು ಫ್ಲವರ್ಸ್ನೂ ಆಗ್ತಾಯಿದ್ವು ಕಂಟಿನ್ಯೂಯಸ್ ಆಗಿ. ಒಂದಿಷ್ಟು ಫ್ಲವರ್ಸ್ ಒಂದಿನ ನೀರು ಹಾಕ್ಲಾರ್ದಕ್ಕೆ ಅದು ಹೆಂಗಾಯ್ತು ಅಂದರೆ ಒಂದು ಸ್ವಲ್ಪ ಅಲ್ಲೇ ಒಣಗಿದಂಗೆ ಆಗಿದ್ವು. ಬಟ್ ಮತ್ತು ಹಾಗೆ ಕಂಟಿನ್ಯೂಯಸ್ ಆಗಿ ಫ್ಲವರ್ಸ್ ಇದರಲ್ಲಿ ಬರ್ತಾನೆ ಇದ್ದಾವೆ. ಸೈಜು ಚೆನ್ನಾಗಿ ಬರ್ಲಿಕ್ಕತ್ತಾವೆ. ಮುಂಚೆ ಸ್ವಲ್ಪ ಸಣ್ಣ ಸೈಜ್ ಬಂದಿದ್ವು, ಈಗ ಸೈಜು ಚೆನ್ನಾಗಿ ಬರ್ಲಿಕ್ಕತ್ತಾವೆ. ಇನ್ನು ಅದಾದಮೇಲೆ ಇದು ಸಿಂಗಲ್ ಪೆಟಲಲ್ಲಿ ಅಷ್ಟೇ ನೋಡಿರಿ, ಮೊಗ್ಗು ಎಲ್ಲ ಕಡೆ ಮೊಗ್ಸೆಲ್ಲ ರೆಡಿಯಾಗಿದೆ. ಗಿಡನೂ ಚೆನ್ನಾಗಿ ಸಿಗುತ್ತಾ ಇದೆ. ಸೀಸನ್ ಇರೋದ್ರಿಂದ ಹೂವಿನ ಗಿಡಗಳಿಗೆ ಆದಷ್ಟು ನಾವು ಕೇರ್ ತೊಗೊಂಡ್ರೆ ಮಸ್ತ್ ಫ್ಲವರ್ಸ್ ಬರ್ತಾನೆ ಇರ್ತಾವೆ. ನಿಮಗೆ ನಾನು ಇನ್ನೊಂದು ತೋರಿಸ್ಬೇಕು. ರುಚಿ ಹಿಡಿಯಮ್ಮ. ಏನಂದರೆ ಈ ಅಮರ್ಲೆಸ್ ಲಿಲ್ಲಿಯಲ್ಲಿ ಕೂಡ ಎಷ್ಟೊಂದು ವೆರೈಟಿ ಕಲರ್ಸು ಹೂವು ಎಲ್ಲ ಬರ್ತಾಯಿದ್ದಾವೆ. ಆಮೇಲೆ ಇನ್ನು ನೋಡ್ರಿ ಎಷ್ಟು ಚೆನ್ನಾಗಿ ಬಂದು ಡೆಸರ್ಟ್ ರೋಸ್.
ಸಿಕ್ಕಾಪಟ್ಟೆ ಚೆನ್ನಾಗೈತೆ. ಇದು ಅಂತೂ ನಂಗೆ ಭಾಳ ಇಷ್ಟ ಆಯಿತು. ಇದು ವೈಟ್ ಇರಬೇಕು ಮೇ ಬಿ. ಸೊ ಇದು ರೆಡ್ಡೇ, ನಂಗೆ ಯಾಕೋ ಪಿಂಕಿಶ್ ಅನ್ನಿಸ್ತಾ ಇದೆ ಇತ್ತೀಚೆಗೆ. ಆಮೇಲೆ ಇವು ಸೈಜ್ ದೊಡ್ಡವು ಬಂದ ಫ್ರೆಂಡ್ಸ್, ಈಗ ಅದು ಆಲ್ಮೋಸ್ಟ್ ದೊಡ್ಡವಾಗಿದ್ದಾವೆ. ಇನ್ನೊಂದು 4-5 ದಿವಸದಲ್ಲಿ ನಾನು ಹಾರ್ವೆಸ್ಟ್ ಮಾಡ್ಕೋಬೇಕಂತ ಮಾಡೀನಿ. 1-2-3 ಸಣ್ಣ ಇದ್ದಾವೆ, 1-2-3 ಅಂತೂ ತೀರಾ ದಪ್ಪ ಆಗ್ಬಿಟ್ಟವ. ನೋಡಿ ಹಾರ್ವೆಸ್ಟ್ ಮಾಡ್ಕೊತೀನಿ. ಆಮೇಲೆ ಇದು ಅಷ್ಟೇ, ಇದು ಚೆನ್ನಾಗಿದೆ. ಇದು ಯಾವಾಗೂ ಕಟ್ ಮಾಡ್ತಾ ಇರ್ತೀನಿ ನಾನು. ಇದನ್ನು ಒಂದು ಸತಿ ಹಾರ್ವೆಸ್ಟ್ ಮಾಡ್ತೀನಿ. ಸೊ ಅಮರ್ಲೆಸ್ ಲಿಲಿಯಾನೆ ಇದು ಕೊಂಡು ನೋಡಿರಿ, ವೈಟ್ ಶೇಡೆಡ್ ಒಳಗೆ. ಸೊ ಇದು ವೈಟ್ ಶೇಡೆಡ್ ಒಳಗೆ ಹೂವು ಅರಳಿದ ಮ್ಯಾಗ ನಿಮಗೆ ತೋರಿಸ್ತೀನಿ. ಅರಳಿದ ಹೂವು ಹೆಂಗಾಗಿದೆ ಅಂತ. ಇಲ್ಲ ಇದೆ ನೋಡಿರಿ, ಇದು ವೈಟ್ ಶೇಡೆಡ್, ಸಿಕ್ಕಾಪಟ್ಟೆ ದೊಡ್ಡ ಸೈಜು, ನೋಡೋಕ್ಕೂ ಚೆನ್ನಾಗೈತೆ. ಇದೇ ಥರ ಅದು ಮಲ್ಟಿಪೆಟಲ್ ಅಂತ ತರಿಸಿದ್ದು, ರೆಡ್ಡಲ್ಲಿ ಐತದು. ಸೊ ಇದರಲ್ಲಿ ನೋಡಿರಿ ಎರಡು ಬಂದವು. ಎಟ್ ಎ ಟೈಮ್ 2 ಬಂದಿದೆ. ಆಮೇಲೆ ಇದು ರೆಡ್, ಆಮೇಲೆ ಇದು ಪಿಂಕಿಶ್, ಒಂಥರ ಲೈಟ್ ಪಿಂಕ್ ಆರೆಂಜ್ ಇದೆ. ಇದು ಸಿಂಗಲ್ ಪೆಟಲ್ ರೆಡ್, ಇದು ಸಿಂಗಲ್ ಪೆಟಲ್ ದೇಸಿ ಇದರಲ್ಲಿ. ಸೊ ಇದರಲ್ಲಿ ಇದು ಒಂದು ಅಷ್ಟೇ ರೆಡ್ ಇರ್ಬೋದು. ಇದು ಹೈಬ್ರಿಡ್ ವೆರೈಟಿದು. ಇದರಲ್ಲಂತೂ ನಾನು ಹೇಳಿದ್ನಲ್ಲ, ಇಟ್ಟಿಟ್ಟಲ್ಲೇ ಈ ಥರ ಬರ್ಡ್ಸ್ ಬರ್ಲಿಕ್ಕತ್ತಾವ. ಸೊ ಇಲ್ಲೇ ಹೂವು ಆಗ್ಲಿಕ್ಕತ್ತಾವ. ನಾನು ಹಂಗಾಗಿ ಇದನ್ನು ಇಲ್ಲೇ ಬಿಟ್ಬಿಟ್ಟಿನಿ. ಆ್ಯಕ್ಚುಲಿ ಇದು ಏನಾಗಿದೆ ಅಂದರೆ, ನಾನು ಬೇರೆ ಪಾಟ್ನಾಗ ಹಾಕಬೇಕಂದ್ರೆ ಹಾಕಿರಲಿಲ್ಲ, ಅದು ಹಾಗೆ ಇದೆ. ಮತ್ತು ಇಲ್ಲಿನೂ ಅಷ್ಟೇ ಇದೆ ನೋಡಿರಿ, ಇದು ಶೇಡೆಡೇ ಇದೆ. ಸೊ ಇದನ್ನು ಸಿಕ್ಕಾಪಟ್ಟೆ ಬಂದಿದ್ದಾವೆ ಈ ಸತಿ ಅಂತೂ. ಹಿಂಗೆ ನೋಡ್ತಾ ಹೋದರೆ ಲೈನ್ಸೇ ನನಗೆ ಅವೇ ಫ್ಲವರ್ಸ್ ಕಾಣ್ತವೆ ಈ ಇದರಲ್ಲಿ. ಸೊ ಆ ಥರ ಫ್ಲವರ್ಸು ತುಂಬ್ಕೊಂಡು ಬಂದವು. ಸೊ ಇನ್ನು ಕೆಲವೊಂದು ಗಿಡದಲ್ಲಿ ರುಚಿ ಹಿಡಿಯಮ್ಮ, ಈಗ ಒಂದಿಷ್ಟು ಕಡಿದ್ಬಿಡಲ್ಲ, ಒಂದಿಷ್ಟು ಚಟ್ನಿನಾರ ಮಾಡ್ಕೊಳಕ್ಕಾಗುತ್ತೆ. ಒಂದು 4-5 ಸಾಕು, ಚೆನ್ನಾಗಾಗುತ್ತೆ ಇದು. ಯಾಕೆಂದರೆ ಇಲ್ಲೇ ಹಣ್ಣಾಗ್ತಾವೆ, ಪಕ್ಷಿ ತಿಂತವೆ. ಹಣ್ಣಾದರೂ ಅಷ್ಟು ಪರವಾಗಿಲ್ಲ, ಪಕ್ಷಿ ತಿಂತವೆ. ನಾನು ಹಂಗಾಗಿ ಬಿಟ್ಟಿರ್ತೀನಿ. ಆಲ್ಮೋಸ್ಟ್ ಈ ಸತಿ ಇದು ಎಲ್ಲ ಹಣ್ಣಾಗಿ ಉದುರಿದಾವೆ ಅಲ್ಲಿ. ಸೊ ಬೆಂಡೆಕಾಯಿನೂ ಅಷ್ಟೇ, ಬೀಜ ಆಗಲಿ ಅಂತ ಬಿಟ್ಬಿಟ್ಟಿನಿ. ಚೆರಿ ಟೊಮೆಟೊ ನೋಡಿರಿ ಎಷ್ಟಿದಾವೆ, ಅದಷ್ಟು ಚೆರಿ ಟೊಮೆಟೊ ಈಗ ನಾನು ಹಾರ್ವೆಸ್ಟ್ ಮಾಡಬೇಕು. ಆಮೇಲೆ ನಾನು ಇನ್ನೊಂದು ನಿಮ್ಮ ಜೊತೆಗೆ ಶೇರ್ ಮಾಡೋದೇನೆಂದರೆ, ರುಚಮ್ಮ ತಗೋಯ್ದು ಈಗ ಅಲ್ಲ ಇದು ನೋಡಿ, ಅದು ಅದೆಲ್ಲ ತೆಗೆದು ಏನಂದರೆ ಫ್ರೆಂಡ್ಸ್, ಈ ಗೊನೆ ಆಗಿದೆ ಇದ್ರದ್ದಂದರೆ ಜೋಳದ್ದು ತೆನೆ ಗೊನೆ ಅಲ್ಲ, ತೆನೆ ಇದು. ಸೊ ಇದು ನಾನು ತೆಗೆದಿಟ್ಕೊತೀನಿ. ಭಾಳ ಹಾರ್ಡ್ ಐತಿ ಇದು. ಸೊ ನೋಡಿರಿ, ಇದು ತೆನೆ ಸೈಜು ಚೆನ್ನಾಗಿ ಬಂದ. ಇನ್ನೊಂದು ತೋರಿಸ್ತೀನಿ. ಸೊ ಅದು ತೆಗಿತೀನಿ, ಅದು ತೆಗಿಯೋಕ್ಕೆ ಬರ್ತಾಯಿಲ್ಲ, ನೋಡ್ತೀನಿ. ಸೊ ಇದು ಅಷ್ಟೇ ನೋಡಿರಿ, ಇಲ್ಲಿ ತೆನೆ ಸೈಜ್ ಬಂದು ಸ್ವಲ್ಪ ವೇಟಿಗೆ ಹಿಂಗೆ ಬಿದ್ದಂಗೆ ಆಗಿತ್ತು. ಇದು ಬಂತು, ಇದು ಬಂತು. ಅದೊಂದು ತೆಕ್ಕೊಂಬಿಡ್ತೀನಿ ನಾನು. ಸೊ ಇದು ಒಂದು ಜೋಳ ಬಿದ್ದು ಬೆಳೆದಿರೋಂಥದ್ದು, ನಾನೇನು ಹಾಕಿದ್ದಲ್ಲ, ಬಟ್ ಚೆನ್ನಾಗಿತ್ತು. ಇದು ಭಾಳ ದಿವಸ ಆಯಿತು, ಫುಲ್ ಡ್ರೈ ಆಗ್ಬಿಟ್ಟೈತೆ, ಹಾಗಾಗಿ ಕಟ್ ಆಗ್ತಾಯಿಲ್ಲ. ಈ ಕಡೆ ಸಣ್ಣ ಬರ್ತಾ ಇದ್ದಾವೆ, ನಾನು ನೋಡ್ತೀನಿ. ಬರಲ್ಲ ಆ್ಯಕ್ಚುಲಿ ಹಿಂಗಿದು, ಇದು ಚಳಿಗಾಲಕ್ಕೆ ಮಾತ್ರ ಬರ್ತದೆ. ಎಷ್ಟು ಸತಿ ಬೆಳೆದ್ರೂ ನಮಗೆ ಇಷ್ಟು ಚೆನ್ನಾಗಿ ಕಾಯಿ ಏನು ಬಂದಿರಲಿಲ್ಲ. ಅದು ಚಳಿಗಾಲದಲ್ಲಿ ಅಷ್ಟೇ ಬರೋದು, ಬೇಕಾದ ಟೈಮಲ್ಲಿ ಬರಲ್ಲ ಅನ್ಕೋತೀನಿ ಇದು. ಸೊ ಇದನ್ನು ಕಟ್ ಮಾಡಿ ತಗೋತೀನಿ ಫ್ರೆಂಡ್ಸ್ ನಾನು. ಆಮೇಲೆ ಕೆಲವೊಂದಿಷ್ಟು ಗಿಡದಲ್ಲಿ ತೆಗಿಯೋದಿದೆ, ನಂಗೆ ಒಂದಿಷ್ಟು ಗಿಡಗಳು ತೆಗಿಯೋದಿದೆ, ಒಂದಿಷ್ಟು ಗಿಡಗಳು ಶಿಫ್ಟ್ ಮಾಡೋದಿದೆ. ಸಿಕ್ಕಾಪಟ್ಟೆ ಕೆಲಸ ಇದೆ. ಸ್ವಲ್ಪ ದಿವಸದ ನಂತರ ಇದನ್ನು ಸ್ಟಾರ್ಟ್ ಮಾಡ್ಕೊತೀನಿ ನಾನು. ಸೊ ಅಲ್ಲಿ ಕನಕಾಂಬರಿ ಇದು ಚೆನ್ನಾಗಿ ಆಗ್ಲಿಕ್ಕೆ ಅಲ್ಲಿ ಒಂದು ದೊಡ್ಡ ಗಿಡದಲ್ಲಿ ಸ್ವಲ್ಪ ಕಡಿಮೆ ಆಗಿದೆ. ಸೊ ಅದು ಗಿಡನೂ ಹಳೇದಾದಂಗೆ ಆಗೈತೆ. ಸೊ ಆಲ್ಮೋಸ್ಟ್ ಒಂದಿಷ್ಟು ತೆಗಿತಾ ಹೋಗ್ತೀನಿ. ಇದು ಈ ಗಿಡದಲ್ಲಿ ಚಿಗುರು ಚೆನ್ನಾಗಿ ಬರ್ಲಿಕ್ಕತ್ತದೆ, ಬಟ್ ಹೂವೇನು ಕಾಣಿಸ್ಕೊಂಡಿಲ್ಲ. ಬಟ್ ಬರ್ಬೋದು, ಯಾಕಂದರೆ ಈಗ ಇನ್ನು ಮುಂದೆ ಸೀಸನ್ ಇದು ಬರಬೇಕು. ಆ್ಯಕ್ಚುಲಿ ಬಂದಿಲ್ಲ, ನೋಡೋಣಂತೆ. ನಿನ್ನೆ ಸ್ವಲ್ಪ ಅದಕ್ಕೆ ಗೊಬ್ಬರ ಎಲ್ಲ ಕೊಡಬೇಕು, ಸೀಸನ್ ಸ್ಟಾರ್ಟ್ ಆಯ್ತದೆ. ಬಟ್ ಬಿಸಿಲಿಗೆ ಇದು ನಿಂದ್ರಲ್ಲ, ನಮ್ಮ ಬಿಸಿಲಿಗೆಲ್ಲ ಸ್ವಲ್ಪ ಇದು ಕೊಳಿತಾ ಆಗುತ್ತೆ, ಅದಕ್ಕೂ ಸ್ವಲ್ಪ ಇದಾಗುತ್ತೆ. ಹಾಗಾಗಿ ಸ್ವಲ್ಪ ನೋಡ್ತೀನಿ ನಾನು ಅದನ್ನು.
ಮಳೆಗಾಲ ಸ್ಟಾರ್ಟ್ ಆದಮೇಲೆ ಅದಕ್ಕೆ ಚೆನ್ನಾಗಿ ಬರೋದು. ಒಂದೆರಡು ಕಾಯಿ ತೆಗೊಂಡು ಹೋಗ್ಬಿಡ್ತೆ, ಸಾರಲ್ಲಿ ಹಾಕಕ್ಕೆ ಬರುತ್ತೆ. ತೆಗಿಬೇಕು ಇವೆಲ್ಲ ಗಿಡ. ಆ್ಯಕ್ಚುಲಿ ತೆಗೆದು ನಾನು ಅಲ್ಲಿ ಬೇರೆ ಗಿಡಗಳನ್ನು ಹಾಕೋಬೇಕು. ಸಿಕ್ಕಾಪಟ್ಟೆ ಕೆಲಸ ಇದೆ ಇದರಲ್ಲಿ ಗಾರ್ಡನ್ನಾಗ. ಇನ್ನು ಬೇಸಿಗೆ ಬೇರೆ ಬಂದಿರೋದ್ರಿಂದ ಅಲ್ಲಿ ಶಿಫ್ಟ್ ಮಾಡಬೇಕು. ಸೊ ಈ ಥರದ ಕೆಲಸಗಳಿದ್ದಾವೆ. ಇದೆಲ್ಲ ಮಾಡುತ್ತೀನಿ ಫ್ರೆಂಡ್ಸ್. ಈ ಕಡೆ ಫ್ಲವರ್ಸ್ ಚೆನ್ನಾಗೇ ಬಂದವ. ಆಮೇಲೆ ಇದರಲ್ಲೂ ಅಷ್ಟೇ ಫ್ಲವರ್ಸ್ ಬಂದು ಇನ್ನೂ ಕಾಯಿ ಏನಾಗಿಲ್ಲ. ಇಲ್ಲೊಂದು ಕಾಯಿ ಆಗಿದೆ. ಇದರಲ್ಲಿ ಇನ್ನೂ ಕಾಯಿ ಬಂದಿಲ್ಲ. ಸೊ ರೋಸ್ ಅಂತೂ ಯಾವಾಗೂ ಬರ್ತಾಯಿದ್ದಾವೆ. ಕಾರ್ನೇಷನ್ ಒಂದಾಗಿತ್ತು, ಮತ್ತು ಸೈಡಿಗೆಲ್ಲ ಚಿಗುರು ಬರ್ತಾಯಿದ್ದಾವೆ. ಹೊಸದಾಗಿ ಚಿಗುರೆಲ್ಲ ಬರ್ಲಿಕ್ಕತ್ತದ ಅದು. ಸೊ ಇದು ನನ್ನ ಒಂದು ಗಾರ್ಡನ್. ಇದು ಇನ್ನು ಮುಂದೆ ಕೆಲವೊಂದಿಷ್ಟು ಕೆಲಸಗಳನ್ನು ಮಾಡ್ತಾ ಆಮೇಲೆ ನಾನು ವೀಡಿಯೋಸಲ್ಲಿ ನಿಮಗೆ ಶೇರ್ ಮಾಡ್ತೀನಿ. ಸೊ ಓಕೆ ಫ್ರೆಂಡ್ಸ್, ಇದು ಆಗಿತ್ತು ಇವತ್ತಿನ ನನ್ನ ಗಾರ್ಡನ್.